ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ಇದು 2 ಡೇಸ್ ವ್ಲಾಗ್ ಆಗಿರುತ್ತೆ. ಇದು ಮಂಡೇ ಮಾರ್ನಿಂಗ್ ನನ್ನ ಮಗಳಿಗೆ ಸ್ಕೂಲಿಗೆ ರೆಡಿ ಮಾಡ್ತಾ ಇದ್ದೀನಿ. ಟೈಮ್ 7 o'clock. ಸೊ ಬ್ರೇಕ್ಫಾಸ್ಟ್ಗೆ ರಾಗಿ ಗಂಜಿ ಮಾಡಿಕೊಡ್ತಾ ಇದ್ದೀನಿ. ಅಂದರೆ ಇದು ಸೆಮಿ ಸಾಲಿಡ್, ಅಂದರೆ ಸ್ಪೂನ್ ಹಾಕ್ಕೊಂಡು ಬೌಲಲ್ಲಿ ತಿನ್ಬೋದು ಆ ಥರ. ಏನಂದರೆ ಇದಕ್ಕೆ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ. ಅದ್ರ ಜೊತೆ ಅನ್ನ ಇಟ್ಟಿದ್ದೆ, ವಾಂಗಿಬಾತ್ ಗೊಜ್ಜಿ ಇತ್ತಲ್ವ ಮಾಡಿದ್ದು. ಸೊ ಅದಕ್ಕೇ ಅನ್ನ ಬಾಕ್ಸಿಗೆ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಅದಾದಮೇಲೆ ಸ್ಕೂಲ್ಗೆ ಹೊರಟ್ಲು. ನನ್ನ ಹಸ್ಬೆಂಡ್ ಡ್ರಾಪ್ ಮಾಡಿದ್ರು ಇವತ್ತು ಸ್ಕೂಲ್ಗೆ. ಇಬ್ಬರು ಒಟ್ಟಿಗೆ ಹೊರಟ್ಬಿಟ್ರು. ಇವತ್ತು 7:20 ಎಲ್ಲ ಮೀಟಿಂಗ್ ಇದೆ ಅಂತ ಅವರು ಬೇಗ ಹೊರಟರು. ಮತ್ತು ನನ್ನ ಮಗಳು ಕೂಡ ಇಬ್ರಿಗೂ ಬಾಕ್ಸ್ ಪ್ಯಾಕ್ ಮಾಡಿ ಒಟ್ಟಿಗೆ ಹೊರಟ್ಬಿಟ್ರು. ಆದ್ಯ ಇನ್ನೂ ಮಲ್ಕೊಂಡಿದ್ಲು. ಸರಿ, ಅವರು ಹಿಂಗೆ ಹೊರಟು 10 ನಿಮಿಷಕ್ಕೇ ನಾನು ಈ ವಿಡಿಯೋ ತೆಗೆದು ಒಳಗಡೆ ಹೋಗೋಷ್ಟರಲ್ಲೇ ಬಂದುಬಿಟ್ಲು. ಬಂದು ನೀರೆಲ್ಲ ಕುಡಿದ್ಲು, ಆಟ ಆಡ್ಕೊಂಡಿದ್ಲು. ಏನಂತ ಅಂದರೆ ನಾನೊಂದು ಶಾರ್ಟ್ಸ್ ಹಾಕಿದ್ದೆ ಅಲ್ವಾ, ಇಡ್ಲಿ ಮತ್ತು ಚಟ್ನಿದು. ಅದು ತುಂಬಾ ಇಷ್ಟ ಅವಳಿಗೆ. ಯಾವಾಗಲೂ ಟಿ ವಿನಲ್ಲಿ ಹಾಕೊಳ್ಳೋದು, ಡ್ಯಾನ್ಸ್ ಮಾಡೋದು ಆ ಥರ ಮಾಡ್ತಿರ್ತಾಳೆ. ಸೊ ಅದಕ್ಕೆ ಆ ಕ್ಲಿಪ್ಪಿಂಗ್ ಹಾಗೆ ಒಂದು ವಿಡಿಯೋ ಇತ್ತು. ಸೊ ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಈವ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ಸರಿ ತಿಂದ್ವಿ, ಅವಳು ಸರಿ ತಿಂದ್ಲು, ನಾನು ಓಟ್ಸ್ ತಿಂದೆ, ಮಧ್ಯಾಹ್ನ ವಾಂಗಿಬಾತ್ ತಿಂದ್ವಿ. ಸೊ ಇದಾದಮೇಲೆ ನೈಟು ಡಿನ್ನರ್ಗೆ ರೆಡಿ ಮಾಡ್ತಾ ಇದ್ದೀನಿ. ಏನಂದರೆ ಆಲೂ ಮತ್ತು ಬದನೆಕಾಯ್ದು ಕರಿ. ಫಸ್ಟು ಎಣ್ಣೆ ಇಟ್ಕೊಂಡು ಎಣ್ಣೆಗೆ ಜೀರಿಗೆ ಹಾಕ್ಕೊಂಡು, ಜೀರಿಗೆ ಆದಮೇಲೆ ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಕೆಂಪಗಾದಮೇಲೆ ಆಲೂಗಡ್ಡೆ ಏನು ಕಟ್ ಮಾಡಿ ನೀರಲ್ಲಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀನಿ. ಏನಂದರೆ ಅವಾಗವಾಗ ತಿರುಗಿಸ್ಕೊತಾ ಇರಬೇಕು ಆಲೂಗಡ್ಡೆನ. ಸೊ ನೋಡಿ, ಲಿಡ್ ಕ್ಲೋಸ್ ಮಾಡಿಡೋದು ಮತ್ತು ಓಪನ್ ಮಾಡಿ ತಿರುಗಿಸೋದು. ಏನಂದರೆ ಆಲೂಗಡ್ಡೆ ಒಂದು 50% ಮೇಲೆ ಕುಕ್ ಆಗಬೇಕು. ಅಲ್ಲಿವರೆಗೂ ತಿರುಗಿಸ್ಕೊಂಡಾದ್ಮೇಲೆ ನೆಕ್ಸ್ಟು ಬದನೆಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಬದನೆಕಾಯಿ ಏನಂದರೆ ಇದು ನಾನು ಎಣ್ಣೆ ಬದನೆಕಾಯಿ ಮಾಡಬೇಕು ಅಂತ ತೊಗೊಂಡು ಬಂದಿದ್ದೆ. ಸರಿ ಬೇಡ, ಇನ್ನೊಂದು ಸರಿ ಫ್ರೆಶ್ಶಾಗಿ ತೊಗೊಂಡು ಬಂದಾಗ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಸೊ ಆಲೂಗಡ್ಡೆ ಬದನೆಕಾಯಿ ಎರಡೂ ಈ ಥರ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡ್ರೆ ಎರಡು ತುಂಬಾ ಬೇಗ ಬೆಂದೋಗುತ್ತೆ. ಸೊ ಅದಕ್ಕೆ ಈ ಟೈಮಲ್ಲಿ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಮತ್ತೆ ಇನ್ನೊಂದು ಸರಿ ತಿರುಗಿಸ್ಕೊಂಡು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ಟಾರ್ಟಿಂಗಲ್ಲೇ ಆ್ಯಡ್ ಮಾಡ್ಕೊಂಬಿಟ್ರೆ ಏನಾಗುತ್ತೆ, ಅದು ಅಂಟ್ಕೋತಾ ಇರುತ್ತೆ ಮತ್ತು ಇದು ನೀಟಾಗಿ ಫ್ರೈ ಆಗೋದಿಲ್ಲ. ಅದಕ್ಕೋಸ್ಕರ ಸೊ ಅದು ಆಲ್ಮೋಸ್ಟ್ ಇನ್ನೇನು ಅರ್ಧ ಬೆಂದಿದೆ ಅಂತ ಅನ್ನುವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹುರ್ಕೊಂಡಾದಮೇಲೆ ಒಂದು 2-3 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಹುಣಸೆ ಹುಳಿ ಆ ಥರ ಎಲ್ಲ ಏನೂ ಹಾಕ್ತಿಲ್ಲಲ್ವ, ಸೊ ಅದಕ್ಕೆ ಟೊಮೆಟೊ ಒಂದು 2-3 ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ಅಚ್ಕಾರದ ಪುಡಿ 1-2 ಸ್ಪೂನು, ಆಮೇಲೆ ಧನಿಯಾ ಪುಡಿ 1-2 ಸ್ಪೂನ್, 1.5 ಸ್ಪೂನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಏನಂತ ಅಂದರೆ ಚಿಲ್ಲಿ ಪೌಡರು ಮತ್ತು ಕೊರಿಯಾಂಡರ್ ಪೌಡರ್ ಎರಡೂ ರಾ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡು ಮುಚ್ಚಿಟ್ಕೊಂಡು ಮತ್ತೆ ಇನ್ನೊಂದು ಸರಿ ತಿರುಗಿಸ್ಕೊಂಡು ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೆ. ಸೊ ನೋಡಿ, ನೀರೆಲ್ಲ ಆ್ಯಡ್ ಮಾಡಿ ಇನ್ನೊಂದು ಸರಿ ತಿರುಗಿಸ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಆಲ್ಮೋಸ್ಟ್ ಒಂದು 90% ಕುಕ್ ಆಗಿದೆ, ಮೇಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಅಂತ ಅಂದಾಗ ಆಗಿದೆ ಅಂತ. ಸೊ ಆ ಟೈಮಲ್ಲಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಗರಂ ಮಸಾಲ ಆ್ಯಡ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು, ನಾನು ಇಷ್ಟೊಂದು ಸರಿ ಹೇಳಿದ್ದೀನಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಏನು ಹಾಕೋಕ್ಕೆ ಹೋಗಲ್ಲ. ಈ ಥರ ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ತಿರುಗಿಸ್ಕೊತೀನಿ. ಅಂದರೆ ಮಕ್ಕಳು ತಿನ್ನೋದ್ರಿಂದ ಕೊತ್ತಂಬರಿ ಸೊಪ್ಪು ಹಂಗೆ ಬಾಯಿಗೆ ಸಿಗ್ತಾಯಿದ್ರೆ ಅವರು ಇಷ್ಟಪಡಲ್ಲ, ಅದಕ್ಕೋಸ್ಕರ. ಸೊ ಅಷ್ಟೇ, ನೀಟಾಗಿ ಆಗಿದೆ. ಆಲೂ ಬದನೆಕಾಯ್ದು ಕರ್ರಿ ರೆಡಿ ಆಗಿದೆ. ಟ್ರೈ ಮಾಡಿ ನೋಡಿ, ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅದು ಅನ್ನಕ್ಕಾಗಲಿ, ದೋಸೆಗಾಗಲಿ, ಚಪಾತಿಗೆ ಎಲ್ಲದಕ್ಕೂ ಆಗುತ್ತೆ. ನಾನು ನೈಟೇ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಬೆಳಗ್ಗೆ ಚಪಾತಿಗೂ ಬಾಕ್ಸಿಗೆ ಪ್ಯಾಕ್ ಮಾಡ್ಬೋದು ಅಂತ ಮಾಡ್ತಾಯಿದ್ದೆ. ಸೊ ಕಾಂಬಿನೇಷನ್ ಆಗಿ ದೋಸೆ ತಿಂತಾಯಿದ್ದೀವಿ. ನೋಡಿ, ದೋಸೆ, ಕುಕ್ಕುಂಬರ್ ಮತ್ತು ಕರ್ರಿ. ನಮ್ಮನೇಲಿ ದೋಸೆ ಅಂದರೆ ಎಲ್ರಿಗೂ ಇಷ್ಟ. ನೈಟ್ ಟೈಮ್ ಯೂಶಲಿ ದೋಸೆನೇ ಇರುತ್ತೆ. ನೋಡಿ, ದೋಸೆ ಮತ್ತು ಎಲ್ರಿಗೂ ಒಬ್ಬೊಬ್ರಿಗೆ ಸರ್ವ್ ಮಾಡ್ತಾಯಿದ್ದೆ. ಅದಾದಮೇಲೆ ನಮ್ಮ ಆದ್ಯ ನೋಡಿ ನನ್ನ ಪ್ಯಾಂಟ್ ಹಾಕ್ಕೊಂಡು ಹೆಂಗೆ ಓಡಾಡ್ತಾ ಇದ್ದಾಳೆ, ಹಾಗೆ ಒಂದು ವಿಡಿಯೋ ಹಾಕ್ತೇನೆ ನಿಮಗೆ. ಇದು ಮಂಡೇ ನೈಟ್, ಎಲ್ಲರದ್ದು ಊಟ ಆಯಿತು, ಪಾತ್ರೆ ಎಲ್ಲ ತೊಳೆದು ಆಮೇಲೆ ಮಲ್ಕೊಂಡ್ವಿ. ಸೊ ಇದು ನೆಕ್ಸ್ಟ್ ಡೇ ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್ ಮತ್ತು ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಮಾಮೂಲಿ ರಾಗಿ ಗಂಜಿನೇ ಮಾಡಿಕೊಟ್ಟೆ. ಬಟ್ ಏನಂದರೆ ಬಾಕ್ಸ್ಗೆ ನನಗೆ ಬ್ರೆಡ್ ಆಮ್ಲೆಟ್ ಮಾಡಬೇಕು ಅಂತ ಕೇಳಿದ್ಲು. ಅದಕ್ಕೋಸ್ಕರ ಬಾಕ್ಸ್ಗೆ ಬ್ರೆಡ್ ಆಮ್ಲೆಟ್ ರೆಡಿ ಮಾಡ್ತಾಯಿದ್ದೆ. ಫಸ್ಟು ತುಪ್ಪದಲ್ಲಿ ನಾನು ಈ ಥರ ಬ್ರೆಡ್ 2 ಟೋಸ್ಟ್ ಮಾಡ್ಕೊತೀನಿ. ಅದಾದಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೊಟ್ಟೆ ಹೊಡೆದಾಕ್ಬಿಟ್ಟು ಮತ್ತು ಸಾಲ್ಟು, ಪೆಪ್ಪರ್ 2 ಹಾಕ್ತೀನಿ.
ಮೊಟ್ಟೆ ಎರಡೂ ಕಡೆ ಬೆಂದಾದಮೇಲೆ ಇದು ಬ್ರೆಡ್ ಏನು ಟೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲ, ಅದನ್ನು ಎರಡು ಆ ಕಡೆ ಈ ಕಡೆ ಒಂದು ಇಟ್ಬಿಟ್ಟು ಇನ್ನೊಂದು ಸರಿ ಫ್ರೈ ಮಾಡ್ತೀನಿ ಅಷ್ಟೇ. ತುಂಬ ಇಷ್ಟ ನನ್ನ ಮಗಳಿಗೆ. ಇದನ್ನು ಅವಾಗವಾಗ ಕೇಳ್ತಾ ಇರ್ತಾಳೆ. ಈಗಾಗಲೇ ತುಂಬ ಸರಿ ಶೇರ್ ಮಾಡಿದ್ದೀನಿ ನಾನು, ಸುಮ್ಮನೆ ಹಾಗೆ ಡೀಟೇಲಾಗಿ ಏನು ಹಾಕಿಲ್ಲ, ಜಸ್ಟ್ ಹಾಗೆ ತೋರಿಸ್ತಾ ಇದ್ದೆ. ಸೊ ಬಾಕ್ಸ್ಗೆ ವಾರದಲ್ಲಿ ಒಂದಿನ ಅಂತೂ ಕೇಳ್ತಾಳೆ. ಸೊ ನೋಡಿ, ಈ ಥರ ಬಿಸಿ ಬಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಅವಳು ಬಾಕ್ಸ್ಗೆ ಇಷ್ಟಪಟ್ಟು ತೊಗೊಂಡು ಹೋಗ್ತಾಳೆ. ನೋಡಿ, ರಾಗಿ ಗಂಜಿ. ಈ ನಡುವೆ ಪರವಾಗಿಲ್ಲ ಅಮ್ಮ, ನಂಗೆ ಇದೇ ಕೊಡಮ್ಮ, ಹೆಲ್ತಿ ಇದೆಲ್ಲ, ನಂಗೆ ಇದನ್ನೇ ಕೊಡು ಅಂತ ಕೇಳ್ತಾಳೆ. ಸೊ ಹಾಗಾಗಿ ನೋಡಿ, ಬೆಲ್ಲದ ಪೌಡರ್ ಹಾಕ್ತೀನಿ. ಉಪ್ಪು ಇಷ್ಟಪಡಲ್ಲ ಅವಳು. ಸೊ ಈ ಥರ ಬೆಲ್ಲದ ಪುಡಿ ಆರ್ಗ್ಯಾನಿಕ್ ಇರುತ್ತೆ ಅಲ್ವಾ, ಸೊ ಅದನ್ನು ಒಂದು ಸ್ಪೂನ್ ಹಾಕ್ಬಿಟ್ಟು ತಿನ್ನಕ್ಕೆ ಕೊಡ್ತೀನಿ. ಟೈಮ್ ನೋಡಿ, ಇನ್ನು 7:20 ಟೈಮು. ಬಟ್ ಆದರೂ ಸಖತ್ ಬೆಳಕಿದೆ. ಈ ವೆದರ್ ಹಿಂಗೆ ಅಂತ, ಈ ಸೀಸನಲ್ಲಿ ಇದೇ ಥರ ಅಂತ ತುಂಬ ಬೇಗ ಬೆಳಕಾಗ್ಬಿಡುತ್ತೆ, ಮತ್ತು ರಾತ್ರಿ ಬೇಗ ಲೇಟಾಗಿ ಕತ್ಲೆ ಆಗುತ್ತೆ. ಸರಿ ಆಯಿತು, ಹೋಗಿ ಡ್ರಾಪ್ ಮಾಡ್ಬಿಟ್ಟು ಬಂದು ಮತ್ತೆ ಆಮೇಲೆ ಸಿಗ್ತೀನಿ. ಆದ್ಯ ಮಲ್ಕೊಂಡಿದ್ದಾಳೆ. ಇನ್ನು ಹಸ್ಬೆಂಡ್ ಆಫೀಸ್ಗೆ ಹೋಗಬೇಕು, ರೆಡಿ ಆಗ್ತಾರೆ ಅಂತ. ಬಟ್ ಆದರೂ ನಾನೇ ಹೋಗಿ ಡ್ರಾಪ್ ಮಾಡಿಬಿಡ್ತೀನಿ. ರೆಡಿನಾ? ನೋಡೋಣ. 11 ಡಿಗ್ರಿ ಇದೆ ಟೆಂಪ್ರೇಚರು. ನನ್ನ ಮಗಳು ನೋಡಿ, ಕಾರು ಕೀ ತೊಗೊಂಡು ಬಂದಿದ್ದೀನಿ, ಹೋಗೋಣ ಬಾ ಅಂತಂದರೆ, ಅಮ್ಮ ನಡಿಬೇಕು ಅನ್ನಿಸ್ತಾ ಇದೆ, ಅಮ್ಮ ನಡ್ಕೊಂಡು ಹೋಗೋಣ ಪ್ಲೀಸ್ ಅಂತ ಹೇಳ್ತಾ ಇದ್ವಾ. ನಂಗೆ ಹೇಳಪ್ಪ, ಏನಕ್ಕೆ ನಿಂಗೆ ನಡ್ಕೊಂಡು ಹೋಗಕ್ಕೆ ಇಷ್ಟ? ಚೆನ್ನಾಗಿರುತ್ತೆ, ಫುಲ್ ಬೆಳಕು. ಆಮೇಲೆ ತುಂಬ ದಿನ ಕಾರಲ್ಲೇ ಹೋಗ್ತಿದ್ವಿ. ಇನ್ನು ಎಷ್ಟು ಚೆನ್ನಾಗಿದೆ. ಏನಂದರೆ ನೋಡಿ, ಶಾರ್ಟ್ಕಟ್ಟಲ್ಲಿ ಹೋಗ್ತಾ ಇದ್ದೀವಿ, ಬೇಗ ಬರುತ್ತೆ ಸ್ಕೂಲು, ಇಲ್ಲಿಂದ ಶಾರ್ಟ್ಕಟ್ಟಲ್ಲಿ ಹೋದ್ರೆ ಅಂತ ಹೇಳ್ಬಿಟ್ಟು. ಯಾರಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮನೆ ಸ್ಕೂಲ್ ಡ್ರಾಪ್ ಮಾಡ್ಬಿಟ್ಟು ಬಂದು ಆಮೇಲೆ ಸಿಗ್ತೀನಿ. ಇಷ್ಟು ಬಿಸಿಲಿದೆ ನೋಡಿ, 7:20ಗೆಲ್ಲ ತೋರಿಸ್ತೀನಿ ರೀ ನಿಮಗೆ. ಸ್ಕೂಲು ಕಾಣಿಸ್ತಾ ಇದೆ ಅಲ್ವಾ, ಅದೇ ಸ್ಕೂಲು. ಇವಾಗ ಹೋಗಿ ಡ್ರಾಪ್ ಮಾಡಬೇಕು. ಸ್ಕೂಲ್ ಬಸ್. ಸ್ಕೂಲಿಗೆ ಡ್ರಾಪ್ ಮಾಡಿ ಮನೆ ಕಡೆ ಹೊರಟೆ. ಮತ್ತೆ ಅದೇ ಎದ್ಬಿಟ್ಟಿರ್ತಾಳೆ ಅನಿಸುತ್ತೆ. ಹೋಗಿ ಬೇಗ ಬೇಗ ಇನ್ನೂ ಚಪಾತಿ ಮಾಡಬೇಕು. ಇದು ರಾತ್ರಿ ಮಾಡಿದ್ದಿದೆಯಲ್ಲ, ಏನದು ಹಾಲು ಮತ್ತು ಬದನೆಕಾಯಿದು ಕರಿ ಮಾಡಿದ್ದೆ ಅಲ್ವ, ಸೊ ಅದಕ್ಕೆ ಚಪಾತಿ ಮಾಡಿ ಬಾಕ್ಸ್ಗೆ ಹಾಕ್ತೀನಿ ಅಷ್ಟೇ. ಈಗ ಫ್ರೂಟ್ಸ್ ತಿನ್ಕೊಂಡು ಹೋಗ್ತಾರೆ ಅವರು ಹಸ್ಬೆಂಡ್. ಓಟ್ಸಾ ನೋಡಿ ಡಿಸೈಡ್ ಆಗ್ತೀನಿ ಏನು ತಿಂತಾರೆ ಅದು ಕೊಟ್ಬಿಟ್ಟು ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸಿ, ಆಮೇಲೆ ನಂದು ಅದೊಂದು ಕೆಲಸ ಕಂಟಿನ್ಯೂ ಆಗುತ್ತೆ. ಸೊ ಚಪಾತಿ ಮಾಡಿ ಬಾಕ್ಸ್ಗೆ ಹಾಕ್ತೆ, ಫ್ರೂಟ್ಸ್ ತಿನ್ಕೊಂಡು ಹೋದ್ರು. ನಾನು ಅದೇ ಕೂಡ ಚಪಾತಿ ತಿಂದ್ವಿ. ಚಪಾತಿ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆಫೀಸು ಶಿಫ್ಟ್ ಆಯಿತು. 24th ಫ್ಲೋರಿಂದ 40th ಫ್ಲೋರ್ಗೆ ಶಿಫ್ಟ್ ಆಯಿತು. ಸೊ ಅದಕ್ಕೆ ಸ್ವೀಟ್ಸ್ ಕೊಟ್ಟು ಕಳಿಸಿದ್ದಾರೆ. ಮೊನ್ನೆ ಖಾಲಿ ಮಾಡಿದ್ವಿ ಒಂದು ಆಲ್ರೆಡಿ. ಇದಿಷ್ಟಿದೆ ಆ್ಯಕ್ಚುಲಿ ಸ್ವೀಟ್ಸ್ ಎಲ್ಲ, ಇದು ಕುಕ್ಕೀಸು. ಈ ರೀತಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಥರ ಇರುತ್ತೆ ಕುಕ್ಕೀಸು. ಇಲ್ಲೆಲ್ಲ ಸ್ವೀಟ್ಸ್ ಇರೋಲ್ಲ. ಅಯ್ಯೋ, ನಾವಂತೂ ಬ್ಯಾಂಗ್ಳೂರಲ್ಲಿ ಆಶಾ ಸ್ವೀಟ್ಸ್ ತುಂಬಾ ಮಿಸ್ ಮಾಡ್ಕೊತೀವಿ. ಬಟ್ ಒಂದು ಅಡ್ವಾಂಟೇಜ್ ಏನು ಒಳ್ಳೇದಾಯಿತು ಅಂತಲೇ ಹೇಳ್ಬೋದು ಅಂದರೆ, ಜಾಸ್ತಿ ಸ್ವೀಟ್ಸ್ ತಿಂತಾಯಿದ್ವಿ ಅಲ್ಲಿ. ಒಂದ್ಸರಿ ವಾರಕ್ಕೊಂದ್ಸರಿ ಅಂತೂ ನಾವು ಮಿಸ್ಸೇ ಇಲ್ಲದೆ ಹೋಗ್ತಿದ್ವಿ, ಏನಾದರೂ ತರೋದು ತಿನ್ನೋದು. ಈ ನಂದಿನಿ ಮಿಲ್ಕ್ಗಳು ಮಕ್ಕಳು ಜಾಸ್ತಿ ಕುಡಿಯೋರು, ಮತ್ತು ಬಾದಾಮ್ ಮಿಲ್ಕ್ಗಳು, ರಸ್ಮಲಾಯ್, ಅದು ಇದು ಅಂತ ಜಾಸ್ತಿನೇ ತಿಂತಾಯಿದ್ವಿ. ಶುಗರ್ ಐಟಮ್ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಅಂತ ಹೇಳ್ಬೋದು. ನೋಡಿ, ಇದು ಕುಕ್ಕೀಸ್ ಈ ಥರ ಬರುತ್ತೆ. ಒಂದು 3 ಬಾಕ್ಸ್ ಇತ್ತು, ನೆನ್ನೆ ಒಂದು ಬಾಕ್ಸ್ ಖಾಲಿ, ಇನ್ನೂ 2 ಬಾಕ್ಸ್ ಇದೆ. ಆದ್ಯ ಬೇಕು ಅಂದ್ಲು, ಅದಕ್ಕೆ ತೊಗೊಂಡು ಬಂದೆ, ಓಪನ್ ಮಾಡಿದೆ. ಸರಿ, ನಿಮ್ಗೆ ತೋರಿಸಿರಲ್ವಲ್ಲ ಅಂತ ಹಾಗೆ ತೋರಿಸ್ತಾ ಇದ್ದೀನಿ. ಅದ್ರ ಮೇಲೆ ಒಂದೊಂದು ಥರ ಡಿಸೈನ್ ಇದೆ ನೋಡಿ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಆಟ ಆಡ್ಕೊಂಡಿದ್ಲು, ನಾನು ಕೆಲಸ ಮಾಡ್ಕೋತಾ ಇದ್ದೆ. ಮತ್ತು ಆರೆಂಜ್ ಕೊಟ್ಟೆ, ಆರೆಂಜ್ ಎಲ್ಲ ತಿಂದ್ಲು. ಅದಾದಮೇಲೆ ಮೆಂತ್ಯ ಸೊಪ್ಪು ಅವತ್ತು ತೊಗೊಂಡು ಬಂದವಳು ಬಿಡಿಸಿ ಕೂಡ ಇಟ್ಕೊಂಡಿರಲಿಲ್ಲ. ಸರಿ ಆಯಿತು, ಅದಿನ್ನು ಹೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಬಿಡಿಸಿಟ್ಕೋತಾ ಇದ್ದೀನಿ. ಬಿಡಿಸಿಟ್ಕೊಂಡು ಮೆಂತ್ಯ ಅದು ಪಪ್ಪು ಮಾಡೋಣ ಅಂತ ಹೇಳ್ಬಿಟ್ಟು ಬನ್ನಿ ರೆಸಿಪಿ ಶೇರ್ ಮಾಡ್ತೀನಿ.
ಸೊಪ್ಪನ್ನು ತೊಳ್ಕೊತಾ ಇದ್ದೀನಿ. ಏನಂದರೆ ಒಂದು 2ರಿಂದ 3 ಸರಿನೇ ತೊಳ್ಕೊಬೇಕು. ಏನಕ್ಕಂದರೆ ಅದು ಮಣ್ಣು ಎಷ್ಟೇ ತೊಳೆದ್ರೂ ಕೆಳಗಡೆ ಮಣ್ಣಿರುತ್ತೆ. ಮತ್ತು ಇನ್ನೊಂದು ನೀರು ಬಿಟ್ಬಿಟ್ಟು ಸೊಪ್ಪು ತೊಳ್ಕೊಬೇಕಾದ್ರೆ ಸೊಪ್ಪು ಹಾಕ್ಬಿಟ್ಟು ಹಾಗೆ ಬಿಟ್ಬಿಡಬೇಕು, ಅದು ಮಣ್ಣೆಲ್ಲ ಕೆಳಗೆ ಇಳಿದ್ಬಿಡುತ್ತೆ. ಸೊ ಅದಾದಮೇಲೆ ತೆಗೆದ್ಬಿಟ್ಟು 2ನೇ ಸರಿ ಕೂಡ ಸೇಮ್ ಪ್ರೋಸೆಸ್ಸು. ಸೊ 3ನೇ ಸರಿಗೆ ಏನು ಸೊಪ್ಪು ಇರೋದಿಲ್ಲ. 3ರಿಂದ 4 ಸರಿ ತೊಳ್ಕೊಂಡ್ರು ಒಳ್ಳೆಯದೇ ಅಂತ ಹೇಳ್ಬೋದು. ಮಣ್ಣು ಏನು ಇಲ್ಲಂಗೆ ನೀಟಾಗಿ ಕ್ಲೀನ್ ಆಗುತ್ತೆ. ಅದಾದಮೇಲೆ ನಾನು ಸ್ವಲ್ಪ ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ ಮತ್ತು ತೊಗರಿಬೇಳೆ ಇದೆರಡೂ ಹಾಕ್ತೀನಿ ನಾನು ಸಾಂಬಾರಿಗೆ. ಏನಕ್ಕಂದರೆ ಅದು ತಿಕ್ಕಾಗಿ ಚೆನ್ನಾಗಿ ಬರುತ್ತೆ. ಒಂದು ಕುಕ್ಕರಲ್ಲಿ ಇದೆರಡು ವಾಶ್ ಮಾಡಿ ಇಟ್ಬಿಟ್ಟು ಸ್ವಲ್ಪ ಆಯಿಲು ಮತ್ತು ಅರಿಶಿನ ಪುಡಿ 2 ಹಾಕಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿಡ್ತಾ ಇದ್ದೀನಿ. 1ರಿಂದ 2 ಪ್ರೆಷರ್ ಬಂದರೆ ಸಾಕಾಗತ್ತೆ. ಸೊ ಹಾಗೆ ಒಗ್ಗರಣೆಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೆ. ಇದು ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು, ತುಂಬಾ ಇಷ್ಟ. ಸೊ ಇವಾಗ ಮಾಡಿದ್ರೆ ಅದು ನಾಳೆಗೂ ಹಂಗೆ ಕಂಟಿನ್ಯೂ ಆಗುತ್ತೆ, ಬಾಕ್ಸ್ಗೂ ಹಾಕ್ಬೋದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮತ್ತು ಸಾಯಂಕಾಲ ಹೊರಗಡೆ ಹೋಗಬೇಕು, ಅದಕ್ಕೋಸ್ಕರ ಎಲ್ಲಿಗೆ ಅಂತ ನಾನು ನಿಮಗೂ ತೋರಿಸ್ತೀನಿ. ಸೊ ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾಯ್ದಮೇಲೆ ಸ್ವಲ್ಪ ಜೀರಿಗೆ ಆದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆನಲ್ಲೇ ಹುರ್ಕೊಬೇಕು. ಸೊ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗಾದಮೇಲೆ ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಅದನ್ನು ಒಂದು ಸಾರಿ ಫ್ರೈ ಮಾಡಿಕೊಂಡು ಅದಕ್ಕೇ ಈರುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಕೂಡ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಬೇಕು. ಈರುಳ್ಳಿ ಚೆನ್ನಾಗಿ ಕೆಂಪಗಾಗಲಿ ಬೇಯಕ್ಕೆ ಬಿಟ್ಬಿಟ್ಟು ನಾನು ಹಾಗೆ ಪಕ್ಕದಲ್ಲಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೋತಾ ಇದ್ದೆ. ಮೆಂತ್ಯ ಸೊಪ್ಪು ಏನಂತ ಅಂದರೆ ಮೆಂತ್ಯ ಪಪ್ಪಿಗೆ ತುಂಬ ಜನ ಏನಂದರೆ ಈ ಥರ ಸಾಂಬಾರು ಮಾಡಿದ್ರೆ ಕಹಿ ಬರಲ್ವಾ ಅಂತ ಡೌಟ್ ಇರುತ್ತೆ ಅಲ್ವಾ. ಏನೂ ಇಲ್ಲ, ಈ ಥರ ಎಣ್ಣೆಯಲ್ಲಿ ಈರುಳ್ಳಿ ಬೆಂದಮೇಲೆ ಆ ಎಣ್ಣೆ ಏನಿರುತ್ತೆ ಅದರಲ್ಲೇ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಹುರ್ಕೊಂಡ್ರೆ ಒಂದು ಚೂರು ಕಹಿ ಬರೋದಿಲ್ಲ. ನಾನು ಫಾಸ್ಟ್ ಫಾರ್ವರ್ಡಿಂಗ್ ಹಾಕಿರ್ತೀನಿ, ಅದು ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಕೆಂಪಗಾದಮೇಲೆ ಈ ಥರ ಮೆಂತ್ಯ ಸೊಪ್ಪನ್ನ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ನೋಡೋಕ್ಕೆ ಜಾಸ್ತಿ ಕಾಣಿಸ್ತಾ ಇದೆ, ಬಟ್ ನೋಡಿ ಬೆಂದ ಮೇಲೆ ಎಷ್ಟು ಕಮ್ಮಿ ಆಗಿಬಿಡುತ್ತೆ. ಸೊಪ್ಪುಗಳೇ ಹಾಗೆ ಅಲ್ವಾ. ಸೊ ನೋಡಿ, ಮೆಂತ್ಯ ಸೊಪ್ಪು ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಟೊಮೆಟೊ ಹಾಕೋತಾ ಇದ್ದೀನಿ. ಇದು ಹುಣಸೆ ಹುಳಿ ಹಾಕೋತೀನಿ, ಅದಕ್ಕೋಸ್ಕರ 2 ಟೊಮೆಟೊ ಹಾಕ್ಕೊಂಡೆ. ಸೊ ಟೊಮೆಟೊ ಚೆನ್ನಾಗಿ ಬೇಯಬೇಕು ಅಂತ ಅಂದರೆ ಉಪ್ಪು ಮತ್ತು ಅರಿಶಿನ 2 ಹಾಕ್ಕೊಬೇಕು. ಉಪ್ಪು ಒಂದೇ ಸರಿ ನನ್ನ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡ್ಬಿಟ್ಟು ಹಾಕ್ಕೊಂಡೆ. ಮತ್ತು ಅರಿಶಿನ ಪುಡಿ ಅಷ್ಟೇ, ಇದನ್ನು ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೊಬೇಕು. ಏನಂದರೆ ಟೊಮೆಟೊ ಫುಲ್ ಸಾಫ್ಟಾಗಿ ಬೇಯಬೇಕು. ಸೊಪ್ಪು ಮತ್ತು ಇದು ಎಲ್ಲ ಫುಲ್ ಸಾಫ್ಟಾಗಿ ಆಗೋವರೆಗೂ ನೀಟಾಗಿ ತಿರುಗಿಸ್ಕೊಂಡು ಅದಾದಮೇಲೆ ಈ ಟೈಮಲ್ಲಿ ನಾನು ಸಾಂಬಾರು ಪೌಡರ್ ಹಾಕೋತಾ ಇದ್ದೀನಿ. 1ರಿಂದ 2 ಸ್ಪೂನ್ ಹಾಕ್ಕೊತೀನಿ. ಹಸಿಮೆಣ್ಸಿನ್ಕಾಯಿ ಒಂದು 4 ಹಾಕಿದ್ದೀನಿ, ಬಟ್ ಆದ್ರೂ ಇಷ್ಟು ಕ್ವಾಂಟಿಟಿಗೆ ಬೇಕಾಗುತ್ತೆ. ಸೊ 2 ಸ್ಪೂನ್ ಸಾಂಬಾರು ಪೌಡರ್ ಹಾಕ್ಕೊಂಡು ಅದು ರಾಸ್ ಮೇಲೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಹುಣಸೆ ಹುಳಿ ಹಾಕೋಬೇಕು. ಹುಣಸೆ ಹುಳಿ ಇಟ್ಕೊಂಡಿದ್ದೀನಿ ನೋಡಿ, ಹಾಕೋತಾ ಇದ್ದೀನಿ ಈ ಟೈಮಲ್ಲಿ. ಸೊ ಹುಣಸೆ ಹುಳಿ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಬಿಟ್ಟು ಕುದಿಯಾಗಿ ಬಿಡಬೇಕು ಅದನ್ನು. ಈ ಟೈಮಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಬಿಡಬೇಕು ಅದನ್ನು. ಏನಂದರೆ ಹುಳಿ ಮತ್ತು ಖಾರ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು. ಸೊ ಅಲ್ಲಿವರೆಗೂ ನೋಡಿ ಎಣ್ಣೆ ತೇಲ್ತಾ ಇದೆ ಮೇಲೆ, ಅಲ್ಲಿವರೆಗೂ ಇಟ್ಕೊಂಡು ಅದಾದಮೇಲೆ ನಾವೇನು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಪಪ್ಪು, ಅಂದರೆ ತೊಗರಿಬೇಳೆ ಮತ್ತು ಹೆಸರು ಬೇಳೆದು ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಈ ಟೈಮಲ್ಲಿ ಆ್ಯಡ್ ಮಾಡ್ಕೊಬೇಕು. ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿ ತಿರುಗಿಸ್ಕೊತಾ ಇದ್ದೀನಿ ನೋಡಿ. ಸೊ ಈ ಥರ ಏನಂದರೆ ಸ್ವಲ್ಪ ಈಗ ನಾವು ಅನ್ನ ಇಟ್ಬಿಡ್ತೀನಿ ಇವಾಗ ನಾನು, ಅದರಿಂದ ನಾನು ಈ ಥರ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೋಡಿ. ಅನ್ನ ಇಡ್ತಾ ಇದ್ದೀನಿ ಹಂಗೆ ನಮಗೆ ಮಾತ್ರ ಅಂದ್ಬಿಟ್ಟು ಒಂದು ಗ್ಲಾಸಿಗೆ ಇಟ್ಕೊಂಡೆ. ಸೊ ನೋಡಿ ಆಯಿತು ಆಲ್ಮೋಸ್ಟ್. ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಪಪ್ಪು ಸಾಂಬಾರು. ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ, ಓಕೆನಾ. ಸೊ ಬೇರೆ ಕೆಲಸಗಳೆಲ್ಲ ಮಾಡ್ತಾಯಿದ್ದೆ, ಪಾತ್ರೆಗಳೆಲ್ಲ ಆಗ್ಬಿಟ್ಟಿತ್ತು. ಸೊ ಅದಕ್ಕೇ ಸಾಂಬಾರೆಲ್ಲ ಆಯಿತು, ಒಂದು ಕಡೆ ಅನ್ನಕ್ಕೆ ಇಟ್ಬಿಟ್ಟೆ. ಹಾಗೆ ಪಾತ್ರೆಗಳು ತೊಳೆದುಬಿಟ್ಟು ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ. ಕಿಚನೆಲ್ಲ ಕ್ಲೀನ್ ಆಯಿತು, ಅನ್ನ ಆಗಿದೆ, ಸಾಂಬಾರು ರೆಡಿ ಆಗಿದೆ ನೋಡಿ. 2:29 ಎಲ್ಲ ಮುಗೀತು, ಕಂಪ್ಲೀಟ್ ಕ್ಲೀನ್. ಸೊ ನೆಕ್ಸ್ಟ್ ಏನಂತ ಅಂದರೆ ನಮ್ಮ ಆದ್ಯಂಗೆ ಪಪಿಶಿಂಗ್ ನಮ್ಮ ಆದ್ಯಂಗೆ ಸ್ನಾನ ಮಾಡಿಸ್ಬಿಟ್ಟು ನಮ್ಮ ಕಸ ತೊಗೊಂಡೋಗಿ ಹಾಕ್ಬಿಟ್ಟು ನಾನು ದೊಡ್ಡ ಮಗಳನ್ನ ಕರ್ಕೊಂಡು ಬಂದರೆ ಅರ್ಧ ದಿನದ ಕೆಲಸ ಮುಗಿಯುತ್ತೆ ಅಂತ ಹೇಳ್ಬೋದು. ಇನ್ನೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸ್ಟೇ ಟ್ಯೂನ್ಡ್, ಬಾಯ್. ನಮ್ಮ ಆದ್ಯನ ಸ್ನಾನ ಆಯಿತು, ತಲೆ ಬಾಚಿ ರೆಡಿ ಮಾಡಿದ್ದೀನಿ. ಇವಾಗ ಹೋಗಬೇಕು, ಅಕ್ಕಂಗೆ ಕರ್ಕೊಂಡ್ಬರಕ್ಕೆ ಹೋಗೋಣವಾ? ಓಕೆನಾ? ಇನ್ನೂ ಊಟ ಮಾಡಿಸಿಲ್ಲ ಅವಳು. ಫ್ರೂಟ್ಸು ಮತ್ತು ಚಾಕ್ಲೇಟ್ ಈ ಥರದ್ದೆಲ್ಲ ತಿಂದಿದ್ಲಲ್ವ. ಸೊ ಬ್ಯಾಕ್ ಟು ಬ್ಯಾಕ್ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಈಗ ಅವ್ರ ಅಕ್ಕ ಬಂದಮೇಲೆ ಇಬ್ರಿಗೂ ಒಂದೇ ಸರಿ ತಿನ್ನಿಸ್ಬಿಡೋಣ ಅಂತ. ಇನ್ನೂ ತಿನ್ನಿಸಿಲ್ಲ, ಅವರಿಬ್ರಿಗೂ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಊಟ ಮಾಡೋದು.
ಟೈಮ್ ಇವಾಗ 4 o'clock. ಈ ಮಕ್ಳಿಗೆ ಇಬ್ರಿಗೂ ಊಟ ಮಾಡಿಸ್ಬಿಟ್ಟು ಸೊ ನಾನು ಫ್ರೆಶ್ ಅಪ್ ಆಗಿ ಆಮೇಲೆ ನಾನು ಊಟ ಮಾಡಿಬಿಟ್ಟು ಪಾರ್ಕ್ ಕಡೆಗೆ ಹೊರಟಿದ್ದೀವಿ. ಪಾರ್ಕಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನಂದರೆ ಅಂದ್ಕೊಳ್ಳೇ ಇಲ್ಲ, ಸಡನ್ನಾಗಿ ಪ್ಲ್ಯಾನ್ ಹಾಗೆ ಚೇಂಜ್ ಆಗೋಯಿತು. ನಾನು ಹೋಗ್ತಾ ಇರೋದು ಉದ್ದೇಶ ಏನಂತ ಅಂದರೆ, ನಾನು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಸ್ಕೂಲೆಲ್ಲ ತೋರಿಸ್ಬಿಟ್ಟು ಹಾಗೆ ನಾನು ಸ್ವಲ್ಪ ಸ್ಕೂಲ್ದೆಲ್ಲ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ, ನೀವು ನೋಡಿ. ಸೊ ಅದೇ ಥರ ಹಂಗೆ ಅಂದ್ಕೊಂಡು ಹೋಗಿದ್ದು. ಸರಿ, ಆ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಮಕ್ಕಳನ್ನ ಆಟ ಆಡೋಕ್ಕೆ ಬಿಡೋಣ. ಆಟ ಆಡ್ಕೊಂಡಾದ್ಮೇಲೆ ಮನೆಗೆ ಬರೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಬ್ಲ್ಯಾಕ್ ಹಿಸ್ಟ್ರಿ ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ರು ಸ್ಕೂಲಲ್ಲಿ. ಮೆಸೇಜ್ ಬಂತು. ಸರಿ, ಹಾಗೆ ಒಂದು ಹಾಫ್ ಆನ್ ಅವರ್ ಇನ್ನೂ ಮಕ್ಕಳನ್ನೆಲ್ಲ ಆಟ ಆಡಿಸಿ ವೆಯ್ಟ್ ಮಾಡಿ ಅಟೆಂಡ್ ಮಾಡಿದ್ವಿ. ಅದಾದಮೇಲೆ ಆಟ ಆಡ್ಕೊತಾ ಇದ್ದಾರೆ. ಈ ಗೇಮ್ಗೆ ಮೌಂಟೇನ್ ಜಂಪಿಂಗ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಏನಂತ ಅಂದರೆ ಪುಟ್ಟ ಮೌಂಟೇನ್ಸ್ ಥರ ಕಟ್ಟೋದು, ಕಣ್ಣು ಮುಚ್ಕೊಂಡಿರಬೇಕು ಇನ್ನೊಬ್ಬರು. ಸೊ ಕಣ್ಣು ಬಿಟ್ಟಾದಮೇಲೆ ಎಷ್ಟು ಇವ್ರು ಕಟ್ಟಿರ್ತಾರೆ ಅದನ್ನು ಕಂಡು ಹಿಡಿದ್ಬಿಟ್ಟು ಜಂಪ್ ಮಾಡಬೇಕು. ಕರೆಕ್ಟಾಗಿ ಕೌಂಟ್ ಮಾಡಿದ್ರೆ ವಿನ್ನು, ಇಲ್ಲಾಂದರೆ ಲೂಸರ್ ಅಂತ ಹೇಳ್ಬಿಟ್ಟು ಆಟ ಆಡ್ಕೋತಾ ಇದ್ರು ಇಬ್ರು. ಅಮ್ಮ, ಈಗೇನಂದರೆ ಬ್ಲ್ಯಾಕ್ ಹಿಸ್ಟ್ರಿ ಡೇ ಅಂತ ಇದೆ ಸ್ಕೂಲಲ್ಲಿ. ಸೊ ನಾವು 3 ಜನ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಬಂಗಾರ ಸ್ಕೂಲ್ಗೆ ವಿಡಿಯೋ ಮಾಡೋಕ್ಕೆ ಬಿಟ್ಟರೆ ತೋರಿಸ್ತೀವಿ, ಕೆಫೆಟೇರಿಯಾದಲ್ಲಿದೆ ಅಲ್ವಾ. ಮನೆಗೆ ಹೋಗ್ತಾ ಇದ್ದೀವಿ ಸ್ಕೂಲ್ಗೆ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬ್ಲ್ಯಾಕ್ ಹಿಸ್ಟ್ರಿ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಏನಂತ ಅಂದರೆ, ಈ ಫೆಬ್ರವರಿ ಮಂತ್ನ ಬ್ಲ್ಯಾಕ್ ಹಿಸ್ಟ್ರಿ ಮಂತ್ ಅಂತಲೇ ಕರೀತಾರೆ. ಇಲ್ಲಿ ಬ್ಲ್ಯಾಕ್ ಅಮೆರಿಕನ್ಸು ತುಂಬಾ ಮಾಡಿದಾರಂತೆ ಈ ಕಂಟ್ರಿಗೋಸ್ಕರ. ಏನಂತಂದರೆ ಇದನ್ನು UK-ನಲ್ಲಿ, ಕೆನಡಾದಲ್ಲೂ ಮಾಡ್ತಾರೆ. ಬಟ್ USA-ನಲ್ಲಿ ಫೆಬ್ರವರಿ ಮಂತ್ನ ಅವ್ರಿಗೋಸ್ಕರನೇ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಏನಂತ ಅಂದರೆ, ಅದನ್ನು ಯಾವತ್ತೂ ಮರಿಬಾರ್ದು ಅನ್ನೋದಕ್ಕೋಸ್ಕರ 1976 ಇದನ್ನು ಶುರು ಮಾಡಿದ್ದು. ಸೊ ಎವ್ರಿ ಇಯರು ಫೆಬ್ರವರಿ ಮಂತಲ್ಲಿ ಅವ್ರನ್ನ ನೆನಪಿಸ್ಕೊಳ್ಳೋದಕ್ಕೋಸ್ಕರ ಇದೊಂದು ಪ್ರೋಗ್ರಾಮ್ ಮಾಡ್ತಾರೆ. ಮತ್ತು ಅದನ್ನು ಬ್ಲ್ಯಾಕ್ ಹಿಸ್ಟ್ರಿ ಮಂತ್ ಅಂತಲೇ ಕರೀತಾರೆ ಫೆಬ್ರವರಿ ಮಂತ್ನ. ಸೊ ನೀವು ನೋಡಿ ವಿಡಿಯೋಸು.
ಸೊ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಇದೊಂದಷ್ಟು ಟೇಸ್ಟಿ ಬೈಟ್ಸ್ ಇಟ್ಟಿದ್ರು. ಏನಂದರೆ ಅವ್ರದ್ದು ಫುಡ್ ಇರುತ್ತೆ, ಪಾಸ್ತಾ ಮತ್ತು ಬ್ರೆಡ್ ರೋಲ್ ಮತ್ತು ಬನಾನಾ ಪಡ್ಡಿಂಗ್, ಸೊ ಈ ಥರದ್ದೆಲ್ಲ ಇವ್ರು ಇದನ್ನು ತೊಗೊಂಡು ಬಂದಿದ್ದರು. ಬಂದುಬಿಟ್ಟು ತಿಂತಾಯಿದ್ರು. ಸೊ ಇದನ್ನು ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಅಲ್ಲಿ ನಮ್ಮ ಬಂಗಾರ ಹತ್ರ ಮಾತಾಡ್ತಿದ್ದು ಅವ್ಳ ಫ್ರೆಂಡು. ಪಾಪ ಏನಂತ ಅಂದರೆ ಅವ್ರ ಅಪ್ಪ ಅಮ್ಮ ಬಂದು ಕರ್ಕೊಂಡು ಹೋಗೋ ಡೈಲಿ 6:30, ಸೊ ಅವಳು ಡೇ ಕೇರಲ್ಲಿ ಇರ್ತಾಳೆ. ಸೊ ಇದು ಬಂತು ಬ್ಲ್ಯಾಕ್ ಹಿಸ್ಟ್ರಿ ಮಂತ್ ನೋಡಿ. ಇದು ಟಿ ವಿನಲ್ಲಿ ಇಲ್ಲಿ ಡಿಸ್ಪ್ಲೇ ಮಾಡಿದರು ಫಸ್ಟಲ್ಲಿ ಎಂಟ್ರೆನ್ಸಲ್ಲಿ. ಸೊ ಹೋಗ್ತಾ ಹಾಗೆ ಈ ಕಡೆ ಅವ್ರ ಪ್ರಿನ್ಸಿಪಲ್ ಯಾರೂ ಇರಲಿಲ್ಲ, ಸರಿ ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ರಿಸೆಪ್ಷನ್ ಒಳಗೆ. ಸೊ ಎಲ್ಲ ಕಡೆ ಹೇಗಿರುತ್ತೆ ಅಂದರೆ ಒಂದು ಡೋರ್ ಓಪನ್ ಮಾಡ್ತಾರೆ, ಇನ್ನೊಂದು ಡೋರ್ ಕ್ಲೋಸ್ ಆಗಿಬಿಡುತ್ತೆ. ಆ ಥರ ಎಲ್ಲ ಕಡೆ ಸೆಕ್ಯೂರಿಟಿ ಲಾಕಿಂಗ್ ಇರುತ್ತೆ. ಇವಾಗ ಏನಂದರೆ ಹೊರಗಡೆ ನಿಂತಿದ್ರು ಅವರು, ಎಲ್ಲ ನೋಡಿಕೊಂಡು ಸೊ ಸೇಫಾಗಿ ನೋಡ್ಕೊತಾರೆ. ಹೊರಗಡೆ ಓಪನ್ ಮಾಡಿದ್ರು ಡೋರ್ಗಳೆಲ್ಲ. ಸೊ ಹಾಗೆ ಅವರೆಲ್ಲ ಆ ಕಡೆ ಬ್ಯುಸಿ ಇದ್ದಿದ್ದರಿಂದ ನಾನು ಹಾಗೆ ವೀಡಿಯೋಗಳನ್ನ ಮಾಡಿಕೊಂಡೆ, ಸ್ಕೂಲ್ ನೀವು ನೋಡಲಿ ಅಂತ ಹೇಳ್ಬಿಟ್ಟು. ನೋಡಿ ಇಲ್ಲಿ ಎಲಿಮೆಂಟ್ರಿ ಸ್ಕೂಲ್ಗಳು ಈ ಥರ ಇರುತ್ತೆ. ಸೊ ಇದು ಬಂದು ಎಂಟ್ರೆನ್ಸು. ಡೈಲಿ ಎವ್ರಿ ಡೇ ಅಲ್ಲಿ ಬೆಲ್ ಇದೆ ನೋಡಿ, ಆ ಬೆಲ್ಲಲ್ಲಿ ರಿಂಗ್ ಮಾಡ್ತೀವಿ. ರಿಂಗ್ ಮಾಡಿದ್ಮೇಲೆ ಅವರು ಫೋನ್ ಎತ್ಕೊಂಡು ನಾವು ಏನಕ್ಕೆ ಬಂದಿದ್ದೀವಿ, ಏನು ಪರ್ಪಸ್ ಅಂತ ಹೇಳಿದ್ಮೇಲೆ ಐ ಡಿ ಎಲ್ಲ ತೊಗೊಂಡು ಬಂದಿರ್ತಾರೆ, ಯಾವ ಸ್ಟೂಡೆಂಟ್ ಏನು ಅಂತೆಲ್ಲ ಕೇಳಿಬಿಟ್ಟು ಅಲ್ಲಿಂದನೇ ಎಂಟ್ರಿ ಇರುತ್ತೆ. ಆವಾಗ ಡೋರು ಅಲ್ಲಿಂದ ಓಪನ್ ಮಾಡ್ತಾರೆ. ಸೊ ಅವಾಗ ಒಳಗಡೆ ಹೋಗ್ಬೋದು. ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿಂದ ಮನೆಗೆ ಹೊರಟ್ವಿ ನೋಡಿ. 7 ಕಾಲಾಗಿತ್ತು, 7:30 ಹತ್ತತ್ರ. ಎಷ್ಟೊಂದು ಕತ್ಲೆ ಆಗಿಬಿಟ್ಟಿದೆ. ಸೊ ಹೊರಟ್ವಿ. ಇದಾದಮೇಲೆ ಏನಂದರೆ ಏನಾಯಿತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಸೊ ಆಯಿತು ಬ್ಲ್ಯಾಕ್ ಹಿಸ್ಟ್ರಿ ಡೇ. ಅದಾದಮೇಲೆ ಜಸ್ಟ್ ಹಾಗೆ ಅವ್ರದ್ದು ಫುಡ್ಡು ತಿಂದ್ವಿ ಸ್ವಲ್ಪ. ನಮ್ಗೆ ಮಸ್ತು ಇಷ್ಟ ಆಯ್ತು ಬನಾನಾದು. ಅವಳಿಗೆ ಬನಾನಾ ಪಡ್ಡಿಂಗ್ ಇಷ್ಟ ಆಯಿತು, ಪಾಸ್ತಾ ಇಷ್ಟ ಆಯಿತು. ಸ್ವಲ್ಪ 2 ಸರಿ ತೊಗೊಂಡು ಬಂದು ಸ್ವಲ್ಪನೇ ಕೊಡ್ತಾರೆ. ಸೊ ಆಯಿತು, ಇವಾಗ ಮನೆ ಕಡೆ ಹೊರಟ್ವಿ. ಬನ್ನಿ, ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಬನ್ನಿ ತೋರಿಸ್ತೀನಿ ಬನ್ನಿ. ಏನಂತ ಅಂದರೆ ಆ್ಯಕ್ಚುಲಿ ಇವತ್ತು ನಾವು ಬಂದಿದ್ದು, ನೆನ್ನೆ ಮೇಲ್ ಬಂದಿತ್ತು ಬಟ್ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಇವತ್ತು ಏನಂದರೆ ಇದು ಎಜುಕೇಷನ್ ಸಿಸ್ಟಮ್ ಬಗ್ಗೆ ವಿಡಿಯೋ ಮಾಡೋಣ, ಸರಿ ಸ್ಕೂಲ್ ಹತ್ರನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂದ್ಕೊಂಡು ಬಂದೆ. ಆಮೇಲೆ ನೋಡಿದ್ರೆ ಮೇಲ್ ಬಂತು 6 o'clockಗೆ ಬ್ಲ್ಯಾಕ್ ಹಿಸ್ಟ್ರಿ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ಬನ್ನಿ ಅಂತ ಅದೇ ಮೇಲ್ ಬಂತು, ಮೆಸೇಜ್ ಬಂತು. ಸರಿ ಹೆಂಗೂ ಇಲ್ಲೇ ಇದ್ದೀವಲ್ಲ, ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ಹೋದ್ವಿ. ಹಸ್ಬೆಂಡ್ ಬಂದಿಲ್ಲ, ನಾನು ಮಕ್ಕಳು ಮಾತ್ರ ಹೋಗಿ ಅಟೆಂಡ್ ಮಾಡಿ ಅದ್ರ ಜೊತೆ ಜಸ್ಟ್ ಸ್ನ್ಯಾಕ್ಸ್ ಥರ ಒಂದೆರಡು ತಿಂದ್ಬಿಟ್ಟು ಈಗ ಮನೆಗೆ ಹೊರಡ್ತಾ ಇದ್ವಿ. ಹಸ್ಬೆಂಡ್ ಮನೆಗೆ ಬಂದಿದ್ದಾರಂತೆ ಆಫೀಸಿಂದ. ಸೊ ಇವಾಗ ಹೋಗ್ಬಿಟ್ಟು ಟೀ ಏನಾದರೂ ಮಾಡಿಕೊಡ್ಬೇಕು. ಟೀ ಮಾಡೋಣ ಅಂತ ಕೇಳಿದೆ, ಬಟ್ ಅಷ್ಟರಲ್ಲಿ 7:30 ಆಗಿದ್ದರಿಂದ ಟೀ ಏನು ಬೇಡ ಇಷ್ಟೊತ್ತಲ್ಲಿ ಅಂತ ಹೇಳ್ಬಿಟ್ಟು ಊಟನೇ ಕೊಟ್ಬಿಡು ಅಂತ ಹೇಳಿದ್ರು. ಸೊ ಹಿಂಗೂ ಸಾಂಬಾರೆಲ್ಲ ಇದಕ್ಕೋಸ್ಕರನೇ ಮಾಡಿಟ್ಟಿದ್ದು. ಇದಾದಮೇಲೆ ಇವಾಗ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ನೈಟ್ ಟೈಮ್ ನಾನು ಹೇಳ್ದಂಗೆ ದೋಸೆ ಇಟ್ಟಿತ್ತು ಅಂದರೆ ನಮ್ಮಲ್ಲಿ ದೋಸೆನೇ ಜಾಸ್ತಿ ತಿಂತಾರೆ. ಈ ದೋಸೆಗೆ ಈ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಚಪಾತಿಗೆ, ದೋಸೆಗೆ ಅನ್ನ ಮತ್ತು ತುಪ್ಪ ಹಾಕ್ಕೊಂಡು ತಿಂತಾರೆ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಬೇಕು, ಓಕೆನಾ? ಸೊ ಇವತ್ತಿನ ಈ ವಿಡಿಯೋ ಜೊತೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ನಾನು ಏನಾಯಿತು ಅಂತ ಹೇಳ್ಬಿಟ್ಟು ಈ ಊಟ ಎಲ್ಲ ಆಗ್ತಾ ಇದ್ದಂಗೆ ಏನಾಯಿತು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ಶೇರ್ ಮಾಡ್ಕೋತೀನಿ. ಬಾಯ್ ಬಾಯ್.